ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. Well, so I heard that yesterday some of you. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಅವ್ರ ಕ್ಲಾಸ್ ಅದು ತೊಗೊಂಡ್ರೆ ಕ್ಲಾಸ್ ತೊಗೊಂಡ ಫೋಟೋ ಹೊಡ್ಸ್ಕೊಂಬಂದ್ವಿ. ಫೋಟೋ ಹೊಡ್ಸ್ಕೊಂಬಂದ್ವಿ ಆ್ಯಂಡ್ ಅದ್ರಾಗ ಏನ್ರಿಪ್ಪ ಅಂದ್ರೆ ಡ್ಯಾಡಿ ಅವ್ರ ಹಿಂದೆ ನಿಂತಿದ್ದೆ ನಾನು, ಫುಲ್ ಅವ್ರ ಮುಂದೆ ನಿಂತಿದ್ರೆ. And once again, a good luck and all the best to all my. ರೇಸ್ ಸ್ಟಾರ್ಟ್ ಆಗತ್ತೈತೆ ಅಂದ ಫಸ್ಟ್ ರೇಸ್ ಇದೆ ಗೊತ್ತಿಲ್ಲ, ಭಾಳ ನರ್ವಸ್ ಆಗತ್ತೀನಿ. ಅಟ್ ದಿ ಸೇಮ್ ಟೈಮ್ ಬಟ್ ಇರಲಿ, ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್, ಪಾಸಿಟಿವ್ ಇರೋಣ ನೋಡೋಣಂತ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಂಗೆ ಇನ್ ಕೇಸ್ ಕ್ಲಿಪ್ ಸಿಕ್ತಂದ್ರೆ ಅದನ್ನು ಹಾಕ್ತೀನಿ, ಮೇ ಬಿ ಕಾಪಿರೈಟ್ ನಿಂತೈತೋ ಗೊತ್ತಿಲ್ಲ. ನಾನು ಎಲ್ಲೆಲ್ಲಿ ಚಲೋ ಕಾರ್ನರಿಂಗ್ ಮಾಡಿರ್ತೀನಿ ಅದು ಹಾಕ್ತೀನಂತ. ಸೊ ಲೆಟ್ಸ್ ಗೋ ಫಾರ್ ದಿ ಬೆಸ್ಟ್, ಆಲ್ ಇಸ್ ವೆಲ್. ನನ್ನ ಬೈಕ್ ನಂಬರ್ ಇರೋದು 14. ಈಗ ಜಸ್ಟ್ ಅಮಿಚರ್ ಹೋಗಿದ್ರಲ್ಲ ಪ್ರೋ ಆದಮೇಲೆ, ಒಂದನೇಕ ಪ್ರೋ ಹೋದಾಗ ಫಸ್ಟ್ ಬಂದ 14 ನಂಬರ್ ಬೈಕ್ನಾಗ, ಸೆಕೆಂಡ್ ಹೋಗಿದ್ರು ಅವ್ರ ಬೈಕ್ ರ್ಯಾಶ್ ಮಾಡ್ಯಾರ. ಈಗ 14 ನಂಬರ್ ಬೇಕು, ಅದಾವ ಹೇಳ್ತೀನಿ. ಪಾಸಿಟಿವ್. Yes, because as per the timing, 6. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ನಾನು ಇಡೀ ರೇಸ್ ಹಿಂಗೆ ಹೊಡ್ದೀನಿ. ಮಂಜು ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ರೇಸ್ ಮುಗೀತೆ. ಸೊ ನಮಗೆ ಹೆಂಗೆ ನಿಂದಿರ್ಸಿದ್ರಿಪ್ಪ, ಹೆಂಗೆ ಗ್ರಿಡ್ ಪೊಸಿಷನ್ ಕೊಟ್ಟಿದ್ರು ಅಂತಂದ್ರೆ, ನಿನ್ನೆ ಒಂದು ಟೈಮಿಂಗ್ ತೊಗೊಂಡಿದ್ರು. ನಿನ್ನೆ ಫಸ್ಟ್ ಪ್ರಾಕ್ಟೀಸ್ ಬಿಟ್ರೆ, ಪ್ರಾಕ್ಟೀಸ್ ಬಿಟ್ಟಾಗ ನಂದು ಅರೌಂಡ್ ನಂದು ಎಷ್ಟು ಬಂದಿದೆ ಟೈಮಿಂಗ್ ನಿನ್ನೆ? ಅಲ್ಲ ಪ್ರಾಕ್ಟೀಸ್ ಅಲ್ಲ, ಅದು ಸೆಲೆಕ್ಷನ್. ಸೊ ನಿನ್ನೆ ಪ್ರಾಕ್ಟೀಸಿಗೆ ಬಿಟ್ಟಾಗ ನಂದು 133.8 ಸಮಥಿಂಗ್, 133.396 ಅನ್ನೋ 74 ಹಿಂಗೆ ಏನಾಗಿತ್ತು, 3 ಇತ್ತು ಹಂಗಾಗಿತ್ತು. ಅದಾದ್ಮೇಲೆ ಪ್ರಾಕ್ಟೀಸ್ ಆದಮೇಲೆ ಕ್ವಾಲಿಫೈಯರ್ಸ್ ಇತ್ತು. ಕ್ವಾಲಿಫೈಯರ್ಸ್ನಾಗ ನಾನು 130 ಹೊಡೆದಿದ್ದೆ. ಸೊ ಹೆಂಗಿತ್ತು ಅಂದ್ರೆ ಫುಲ್ ಪ್ರೋದವ್ರ ಕೆಳಗೆ ನಾ ಇದ್ದೆ, ಲೈಕ್ 1 2 3 4 6 ಕೆಳಗೆ 7th ನಾನಿದ್ದೆ ಫಸ್ಟ್ ಫುಲ್ ನಮ್ದೆಲ್ಲ ಟೀಮ್ನಾಗ, ನಾನು ಟಾಪ್ನಾಗಿದ್ದೆ. ಸೊ ಅದರ ಪ್ರಕಾರ ನಮ್ಗೆ ಇವತ್ತು ಪ್ಲೇಸ್ಮೆಂಟ್ ಕೊಟ್ರೆ ಟಾಪ್ 6 ಯಾರಿದ್ರಲ್ಲ ಅವ್ರು 1 2 3 4 5 6 ಅನ್ನು ನಿಂದಿರ್ಸಿದ್ರೆ. ಸೊ ನಾನು ಆ್ಯಸ್ ನಂಗೆ 130 ಆಗಿತ್ತಲ್ಲ, ನಾನು 7th ನಿದ್ದೆ. ಟಾಪ್ ಯಾರಿದ್ರಲ್ಲ ನ್ಯಾಷನಲ್ ರೇಸರ್ಸ್ ಅವ್ರು 120 ಹೊಡೆದಿದ್ರು. 126 ವಾಸ್ ದಿ ಲಾಸ್ಟ್. ಸೊ ಆಫ್ಟರ್ 126 ನಾನಿದ್ದೆ 130. ಸೊ 128 ಹೊಡೆದಿದ್ರು ಸೆಲೆಕ್ಟ್ ಅಂದರು. ಓಕೆ, ಲೈಕ್ ಸೆಲೆಕ್ಟ್ ಆದ ಬಂದೆ ರೇಸಿಗೆ. ನಾನು ಬಂದಿದ್ದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಮ್ಮ. ದಿಸ್ ಇಸ್ ಮೈ ಫಸ್ಟ್ ಟ್ರ್ಯಾಕ್ ಆ್ಯಂಡ್ ಐ ಆಮ್ ಡೂಯಿಂಗ್ ಲೈಕ್ ಮೈಂಡ್ ಬ್ಲೋಯಿಂಗ್. ನಂಗೆ ಮೇಲೆ ನಂಗೆ ಹೆಂಗೆ ಅನ್ಸತ್ತೈತೆ ಅಂತ ಭಾಳ ಖುಷಿ ಆಗತ್ತೈತೆ. ಯಾಕಂದ್ರೆ ಫಸ್ಟಿಗೆ ಟ್ರ್ಯಾಕಿಗೆ ಬಂದು ಇಷ್ಟು ಚಲೋ ಓಡ್ಸಾತೇನಂದ್ರೆ ಬೆಟರ್ ದೆನ್ ಸಮ್ ಅನಿಸ್ತೈತೆ ನನಗೆ. ಯಾಕಂದ್ರೆ ಸ್ವಲ್ಪ ಜನ ಭಾಳ ತಿಂಗಳದಿಂದ ಭಾಳ ಸೀಸನ್ಸ್ ಬಂದಾರ. ಫಸ್ಟ್ ಸೀಸನ್, ಫಸ್ಟ್ ರೇಸ್, ಫಸ್ಟ್ ಟ್ರ್ಯಾಕ್. ಸೊ ನಾನು ಅಂದ್ಕೊಂಡೆ ಹೆಂಗೆ ಆಗ್ತೈತೆ ಏನಂತಂದ್ರೆ, ಸೊ ದೇವ್ರು ನೆನ್ಸ್ಕೊಂತ ಗಾಡಿ ಮೇಲೆ ಕೂತೆ, ಎವ್ರಿಥಿಂಗ್ ವಾಸ್ ಗುಡ್. ಒಂದು ಇದನ್ನು ಕೊಡ್ತಾರೆ ಫಾರ್ಮೇಷನ್ ಅಂತಂದು. ಸುಮ್ಮಂಗ ಒಂದು ರೌಂಡ್ ಹೋಗಿ ಬಂದೆ, ನಮ್ಮ ಪೊಸಿಷನ್ನಾಗ ನಂಗೆ ನಿಂದಿರ್ಬೇಕು. ನಾನು 7th ಇದ್ದೆ, ನಿಂತ್ಕೊಳ್ಳೆ ಪೊಸಿಷನ್. ಯಾವಾಗ ಫಾರ್ಮೇಷನ್ ರೌಂಡ್ ಹೋಗಿದ್ದೆಲ್ಲ, ನನ್ನ ಬಾಲ ಕ್ಲವ ಏನೈತಲ್ಲ ಹೆಲ್ಮೆಟ್ ಒಳಗೆ ಹಾಕೊಂತಾರಲ್ಲ, ಅದಿಲ್ಲಿ ಬಂದುಬಿಟ್ಟಿದ್ದು. ಫುಲ್ ಕಣ್ಣು ಮುಂದೆ ಬಂದಿದ್ದೆ. ನಾನು ಹಿಂಗೆ ಮಾಡಿದೆ, ನಾನು ಕೈ ಎಪ್ಸಿದೆ. ಇಫ್ ಇನ್ ಕೇಸ್ ನಿಮ್ದು ಏನಾರ ಪ್ರಾಬ್ಲಮ್ ಇತ್ತಂದ್ರೆ ಹ್ಯಾಂಡ್ ರೇಸ್ ಮಾಡಬೇಕು, ಅವ್ರು ಏನಾರು ಮಾಡ್ತಾರೆ. ಆಮೇಲೆ ಏನಂತಂದ್ರೆ ಅವ್ರು ಪಿಟ್ಟಿಂದ ಹೊರಗೆ ಹೋಗು ಅಂತ ಅನ್ನತ್ರ. ಇಫ್ ಇನ್ ಕೇಸ್ ಏನಾರು ಪ್ರಾಬ್ಲಮ್ ಇತ್ತಂದ್ರೆ ಪಿಟ್ಟಿಂದ ಹೊರಗೆ ಕಳಿಸ್ತಾರೆ. ಅವ್ರು ಹೋದ್ಮೇಲೆ ಅವ್ರು ಹಿಂದೆ ಬಿಡ್ತಾರೆ. ಸೊ ನಾನು 7th ಪೊಸಿಷನ್ ಯಾಕೆ ಮಿಸ್ ಮಾಡ್ಲಿಪ್ಪ, ನಂಗೆ ಲಾಸ್ಟ್ ಪೊಸಿಷನ್ ಹೋಗೋದಿಲ್ಲ ಅಂತ ಅದನ್ನಲ್ಲೇ ಟಕ್ಕಿನ್ ಮಾಡಿ, ಇರಲಿ ಬಿಡು ನಾ ರೈಡ್ ಮಾಡ್ತೀನಿ ಅಂತ ಹಿಂಗೆ ಟಕ್ಕಿನ್ ಮಾಡಿ ರೈಡ್ ಮಾಡಿದೆ. ಇಲ್ಲಿ ಮಟ್ಟ ಕರೆಕ್ಟ್ ಇತ್ತು. ಈಗ ಗಾಳಿ ಬರತ್ತಿತ್ತಂದ್ರೆ ಗಾಳಿಗೆ ಹಿಂಗೆ ಹಾರ್ತಿತ್ತಿಲ್ಲ, ಕೆಳಗೆ ಬರ್ತಿತ್ತು. ನಂದು ಏನಾಗ್ಬಿಟ್ಟಿತ್ತು, ಫುಲ್ ಇಲ್ಲಿಗೆ ಬಂದೈತಿ. ನಾ ಫುಲ್ ಟಾಪ್ ಕುತ್ತಿಗೆ ಮೇಲೆ ಎಪ್ಸತ್ತೀನಿ, ಹಿಂಗೆ ಮಾಡತ್ತೆ ನೋಡಾತೀನಿ ಇಲ್ಲಿಂದ ಹೋದೆ.
ಸ್ಟಾರ್ಟಿಂಗ್ ಒಬ್ಬಕ್ಕೆ ಓಟೆ ಕೊಡ್ಕೊಂಡೋದ್ಲು. ನೆಕ್ಸ್ಟ್ ಇನ್ನು ಹಿಂದಿನವ್ರಿಗೆ ಬಿಟ್ಟಿದ್ದಿಲ್ಲ, ಓದೆ ಅಲ್ಲೆಲ್ಲ ಓದೆ, ಅಲ್ಲಿ ಮಟ್ಟ ಹೊಡೆದೆ. ಮತ್ತೇನಾತ ಫುಲ್ ಕೆಳಗೆ ಬಂದು ಒಂದು ಕಡೆ ಎಲ್ಲೋ ಕರೆಕ್ಟ್ ಫಿಕ್ಸ್ ಆತ ಮತ್ತೆ ಹೊಡೆದೆ. ಆಮೇಲೆ ಅಷ್ಟೆಲ್ಲ ಆತ ಅದು ಕೂಡ ಏನಾತ ವೈಸರ್ ತೆಗೆದು ಹೊಡತ್ತೆ, ಬರೀ ಹೆಲ್ಮೆಟ್ ಕಡೆ ಹಿಂಗೆ ಕೈ ಫುಲ್ ಸ್ಟ್ರೇಟ್ ರೋಡ್ ಇದ್ದಾಗ ನೀವು ಫುಲ್ ಹಿಂಗೆ ಟಕ್ಕಿನಾಗಿ ಹಿಂಗೆ ಮುಖ ಮಾಡಿ ಹೊಡಿತೀರಲ್ಲ, ನಂಗೆ ಹಂಗೆ ಹೊಡ್ಯೋಕ್ಕಾಗತ್ತಿಲ್ಲ. ಹಿಂಗೆ ಹೊಡೆದ್ರಿ ಅಂದ್ರೆ ಏರ್ ನಿಮಗೆ ಟಚ್ ಆಗ್ತೈತಿ, ಸ್ಲೋ ಆಗ್ತೈತೆ ಡೌನ್. ಸೊ ನಂಗೆ ಹೆಂಗೆ ಅನ್ನಿಸ್ತದೆ, ನಂಗೆ ಒಮ್ಮೆ ಹೆಂಗೆ ಆಗ್ಬಿಡ್ತಂದು ತಲೆ ಸಟ್ ಅಂದ್ಬಿಡ್ತು, ನಂಗೆ ಅಳು ಬಂದ್ಬಿಡ್ತು ಒಮ್ಮೆ. ಅಯ್ಯೋ ಬೈ ನಾನು ಬಾಳಕ್ಲಾವ ಸಂಬಂಧ ಹಿಂಗೆ ಆತಲ್ಲ, ಒಳಗೆ ಹೋಗ್ಬಿಡ್ಲಿ ನಾ ಕೈ ಬಿಸಿ ಅಂತ ಮತ್ತೆ ಅನ್ನಿಸ್ತೆ. ಬ್ಯಾಡ ಬೈ ಲಾಸ್ಟ್ ಮಟ್ಟ ಫೈಟ್ ಮಾಡಲಿ, ಲಾಸ್ಟ್ ಬಂದರೂ ಚಿಂತಿಲ್ಲ ಬಿದ್ರು ಚಿಂತಿಲ್ಲ, ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡ. ನಾನು ಒಂದು ಫೋಟೋ ಹಾಕಿರ್ತೇನೆ ನೋಡ್ರಿ, ಫೋಟೋ ಹಾಕಿರ್ತೇನೆ ಫುಲ್ ಇಲ್ಲೈತಿಲ್ಲ ಇಲ್ಲಿ ಕಣ್ಣು ಮುಂದೆ ಬಂದಿತ್ತು. ನಾನು ಹಿಂಗೆ ಓಡಾಯ್ತೇನೆ ಬಿಟ್ರೆ ಹಿಂಗೆ ಓಡಾಯ್ತೇನೆ 2-3 ಕಡೆ ಹೇಳ್ತೀನಿ. ಒಬ್ಬರು ಮುಂದೆ ಹೋಗತ್ತಾರ, ಅವ್ರು ಹಿಂದೆ ನಾದೀನಿ, ಅವ್ರು ಏನು ಮಾಡ್ತಾರೆ ಫುಲ್ ಸ್ಪೀಡ್ ಹೋಗ್ಯಾರ. ಕಾರ್ನರಿಂಗ್ ಬಂದಾಗ ಹೂ ಫುಲ್ ಸ್ಲೋ, ಅವ್ರು ಹಿಂದೆ ನಾದೀನಿ. ಒಮ್ಮೆ ಫುಲ್ ಬ್ರೇಕ್ ಹಿಡ್ದೀನಿ, ಫುಲ್ 6th ಗೇರಿಂದ 3rd ಗೇರ್ ತೊಗೊಂಡೇನಿ. ಹಿಂದಿಂದ ಬಾಬಲ್ ಹಿಂಗೆ ಟಕ್ 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 ಅಂತ ಗ್ರಾಸ್ ಮೇಲೆ ಹಾರಿಸ್ಬಿಟ್ಟೆ. ನಾನು ಅಲ್ಲಿ ಹೋಗಿ ತಗೊಳ್ಬಿಟ್ಟೆ ಬೈ, ನಾನು ಬಿದ್ದೆ ಅಂತ. ಮತ್ತು ನಾ ದೇವ್ರಿಗೆ ಅನ್ಸಿದೆ ಬೈ. ಇಟ್ ವಾಸ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಹೋಗ್ಲಿ ಬಿಡ್ರಿ, ಏನೋ ಒಂದು ಲೈಫ್ ಲೆಸನ್. ಬಾಲಕ್ಲಾವ ನೆಕ್ಸ್ಟ್ ಟೈಮ್ ಇದು ಇನ್ ಕೇಸ್ ರೇಸ್ ಹೋಗಾತೀನಿ ಅಂದ್ರೆ ಫುಲ್ ಐ ವಿಲ್ ಮೇಕ್ ಶೋರ್ ದ್ಯಾಟ್ ಐ ಪುಟ್ ದಿ ಬಾಲಕ್ಲಾವ ಕರೆಕ್ಟ್. ಸೊ ಮಿಸ್ಟೇಕ್ಸಿಂದ ಏನೋ ಕಲಿಯಾಕೆ ಸಿಗ್ತೈತಿ. ನಿಮ್ಗೆ ಏನಾರು ಇನ್ನೂ ಎಕ್ಸ್ಟ್ರಾ ಕಲಿಬೇಕಂದ್ರೆ ನೀವು ಫಸ್ಟ್ ಮಿಸ್ಟೇಕ್ಸ್ ಮಾಡಬೇಕು ಅದಕ್ಕೆ. ಸೊ ನಾನು ಮಿಸ್ಟೇಕ್ ಮಾಡಿದೆ, ನಾನೇನೋ ಎಕ್ಸ್ಟ್ರಾ ಕಲಿತೆ. ನೋಡು, ಇನ್ನೆರಡು ರೇಸ್ ಐತಿ, 3 ರೇಸ್ ಇರ್ತೈತಿ. ಇದ್ರಾಗ ಸೆಲೆಕ್ಟ್ ಆದ್ರೆ ಮತ್ತೊಂದು ರೇಸ್, ಇದ್ರಾಗ ಸೆಲೆಕ್ಟ್ ಆದ್ರೆ ಇನ್ನೊಂದು ರೇಸ್. ಇನ್ ಕೇಸ್ ನಸೀಬ್ನಾಗಿತ್ತಂದ್ರೆ ಇನ್ನೊಂದು ರೇಸ್ ಸೆಲೆಕ್ಟ್ ಆಗ್ತೀನಿ ನಾನು. ಮೈ ಬೆಸ್ಟ್ ಟೈಮಿಂಗ್ ವಾಸ್ 1:30. ನಿನ್ನೆ ಪ್ರಾಕ್ಟೀಸ್ನಾಗಲ್ಲ 1:34 ಬರತ್ತಿತ್ತು. ಅಂದರೂ ಆ ಬಾಲಕ್ಲಾವ ಕಣ್ಣು ಮುಂದೆ ಬಂದ 1:32 ಹೊಡೆದಿನಿ ನಾನು. ಸೊ ನೋಡೋಣ ವಾಟ್ ಹ್ಯಾಪನ್ಸ್ ಅಂತ, ಏನಾಗ್ತೈತೆಲ್ಲ ಸ್ವಲ್ಪ ಭಗವಾನ್ ಕೈ ಇಚ್ಛಾ. ಇನ್ ಕೇಸ್ ನೆಕ್ಸ್ಟ್ ರೇಸಿಗೆ ಬಂದ್ರೆ ಬಾಲಕ್ಲಾವ ಚಲೋ ಹಾಕೊಂಡು ಪವನ್ ಹೋಗೋಣ ವಿತ್ ಫುಲ್ ಕಾನ್ಫಿಡೆನ್ಸ್. ಇಫ್ ನಾಟ್ ದೆನ್ ಆಲ್ಸೋ ಫೈನ್, ಬಿಕಾಸ್ ಐ ಕೇಮ್ ಹಿಯರ್ ಫಾರ್ ಎಕ್ಸ್ಪೀರಿಯನ್ಸ್ ಬ್ರೋ. ಆ್ಯಂಡ್ ಫ್ಯಾಮಿಲಿ ನೋಡ್ರಿ, ಇಲ್ಲಿ ಯೂಟ್ಯೂಬ್ನಾಗ ಲೈವ್ ನೋಡತ್ತೀವಿ ನಾವು. ಇಲ್ಲಿ ತೋರ್ಸಾತಾರ 1st, 2nd, 3rd ಯಾರು ಅಂತ. ಇಲ್ಲೇನೇ ಟ್ರ್ಯಾಕ್, ಇಲ್ಲಿ ಬರ್ತಾರೆ ನೋಡ್ರಿ. ಇಲ್ಲೇನೂ ನೋಡತ್ತೀವಿ, ಲೈಕ್ ಫೋನ್ಯಾಗೂ ನೋಡತ್ತೀವಿ, ಇಲ್ಲೇನೂ ನೋಡತ್ತೀವಿ. ಆ್ಯಂಡ್ ಬೈಕ್ ಹೆಂಗೆ ಸೌಂಡ್ ಮಾಡ್ತೈತೆ ಅಂತ ಅಕ್ಕ ಹೇಳ್ತಾರೆ ನೋಡ್ರಿ ಬಂದಾಗ. ಈಗ ಬಂತಂದ್ರೆ ಅಕ್ಕ ಮಾಡಿ ತೋರಿಸ್ತೀನಿ ಬೈಕ್ ಅಂತ. ಬರ್ರಿ ಕಡ್ರಿ ಬಂತೇನೆ. ಮಿಕ್ಕಿ ಮೌಸ್ ಮುಗಿತವ್ರು. There's a possible that is Pratiksha. Pratiksha is trying to get on to the throttle again. There was they're trying to see if they okay. Pratiksha has been possibly asked to start from the pit lane if she's not been able to start the bike again. One more chance. Set her racing gear. I hope she's able to get back. Okay, no problem there. So then it's eyes back on the lines. Pratiksha seems to be okay. But all of them, the top 3 very ready to race for the KTM Cup Season 3. Lani Sena Fernandez is off like a bullet. She is in bike number 4 and she's already going to get to the turn fast now. She's trying to take advantage of a little bit traction. I thought she kind of moved in early, but she is up to 2nd already. She lets Saima Beg just go ahead of her. There was absolutely no space. Little bit of trample for space there. About 14 riders on the grid, 14 women. Pratiksha, who had problems at the start, is still able to navigate the bike at this time. No problems so far for her. But Lani Zina Fernandez is close enough to make Pratiksha. the fearless Sarah Khan is up to 3rd. Chatrashi Kumaranu. ಸೊ ಫ್ಯಾಮಿಲಿ ರೇಸ್ ಏನಿತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಯ್ತು. ಪ್ರೋದವ್ರು ಫಸ್ಟ್ ಇದ್ರೆ, ಲೈಕ್ ಟಾಪ್ 6 ಪ್ರೋದವ್ರು ಇದ್ರೆ. ಅದರ ನೆಕ್ಸ್ಟ್ ಎಲ್ಲ ಅಮಿಚರ್ ಇದ್ರೆ, ಬಟ್ ಅವ್ರು ವುಮೆನ್ ಕ್ಯಾಟಗರಿ 1 ಅಂತ ಕನ್ಸಿಡರ್ ಮಾಡಿದ್ರೆ. ಇನ್ ಕೇಸ್ ಅವ್ರು ಅಮಿಚರ್ ಮತ್ತು ಪ್ರೋ ಹಂಗೆ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ನಾನು 3rd ಬರ್ತಿದ್ದೆ. ಬಟ್ ಎನಿವೇಸ್ ಎವ್ರಿಥಿಂಗ್ ಹ್ಯಾಪನ್ ಫಾರ್ ಅ ರೀಸನ್. ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತೆ, ಏನೇನು ಮಿಸ್ಟೇಕ್ಸ್ ಮಾಡೇವಿ ಏನೇನಿಲ್ಲ ಎಲ್ಲ ಏನೇನು ಗೊತ್ತಾಗ್ತದೆ. ಸೊ ಇಟ್ ವಾಸ್ ಲೈಕ್ ಗುಡ್. Sitting on top and he would like to dominate. So everyone comes into the respective boxes and they are just about getting ready. 5 laps are about to unfurl. ಹೆಂಗೆ ಹಿಡ್ಕೊಂಡು ಹೊಂಟೆ ನೋಡ್ರಿ, ನಾವು ಫುಲ್ ಟಾಪ್ನಾಗ ಹಾಕಾರೆ ಇತ್ತಂದ್ರೆ ಸೀಲ್. ಫ್ಯಾಮಿಲಿ ಕಾಫಿ ಕುಡಿಯತ್ತೀನಿ ನೋಡ್ರಿ, ಹೆಂಗೆ ಬಿಡ್ಸಾರ ಕಾಫಿ ಸುಡಾತೈತೆ ಅದೆಷ್ಟೇ. Green flag now. Bring up the green flag and let's do the formation one more time. ಇಲ್ಲೊಬ್ರು ಕುಂತಾರ, ಅಲ್ಲೊಬ್ಬಕಿ ಕುಂತಾಳೆ, ಅಲ್ಲಿ ಬರೀ ಜನ ರೇಸ್ ನೋಡಕ್ಕೆ ಹೋಗ್ಯಾರ. ಮೀಡಿಯಾದವ್ರು ರೇಸ್ ನಡತೈತಿ, ನಾನು ಆರಾಮ್ ಕಾಫಿ ಎಂಜಾಯ್ ಮಾಡತ್ತೀವಿ. ಓಕೆ, ನನ್ನ ಫ್ಯಾಮಿಲಿ ಇಲ್ಲಿ JS ಫಿಲ್ಮ್ಸ್ ಅವ್ರು ಅದಾರ. ಅವ್ರ ಜೊತೆ ಒಂದು ಫೋಟೋ ತೊಗೊಳ್ಳೋದೈತಿ, ಫೋಟೋ ತೊಗೊಂಡು ಹೋಗೋಣ ಅಂತ. ನಾರ್ತ್ ಸೈಡ್ ಬೈಕರ್, ಇನ್ಫ್ಲೂಯೆನ್ಸರ್, ಮೋಟೋ ಬ್ಲಾಗರ್. ನಾವು ಯಾವಾಗ ಲೈಕ್ ಬೈಕ್ ವಿಡಿಯೋಸ್ ಅದು ನೋಡ್ತಿದ್ವಲ್ಲ, ಬೈಕ್ ಮೋಟೋ ಬ್ಲಾಗ್ಸ್ ಅದು ಯಾರ್ಯಾರು ನೋಡ್ತಿದ್ದಪ್ಪ ಅಂತಂದ್ರೆ ರೈಡರ್ ಕಲ್ ವಿಶಾಖ, MSK, ಆಮೇಲೆ JS ಫಿಲ್ಮ್ಸ್, ಜಟ್ ಪ್ರಭ್ಜೋತ್,
ಬಟ್ ಮಜಾ ಚಲೋ ಗುಡ್ ಟು ಮೀಟ್ ಯು. ಸೊ ಫ್ಯಾಮಿಲಿ ನಮ್ಮ ಜೊತೆ ಯಾರು ಅದಾರಿಪ್ಪ ಅಂತಂದ್ರೆ ಇಲ್ಲಿ JS Films ಅವ್ರು ಅದಾರೆ. हेलो लवली पीपल, बोलना हाय. चाहते हो कर्नाटक यस का fans प्लीज के आप लिए? मुझे सिखाओ, पहले मैं बोलूंगा बका. आपके कर्नाटक में बहुत ಫ್ಯಾನ್ಸ್ है आपके. ओके वेरी गुड. ನಮಸ್ಕಾರ ಎಲ್ಲರಿಗೂ. नमस्कार ಎಲ್ಲರಿಗೂ. ಹೆಂಗಿದ್ದೀರಾ? ಹೆಂಗಿದ್ದೀರಾ? मतलब कैसे हो? कैसे हो भाई लोग? Thank सब you. बढ़िया. थैंक यू ग्रेट you. मीटिंग एंड मजा आया राइड करके. ಫೈನಲಿ ಬ್ರೋ. ನಮ್ಮ ಎಲ್ಲ ಏನು ನಮ್ಮ ಹುಡುಗಿರು ನೋಡಿ ಹೆಂಗಿದ್ದಾರೆ, ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಬಂದು ಎಲ್ಲ ರೇಸ್ ಮಾಡಿದ್ದಾರೆ. ನನಗಂತೂ ಫುಲ್ ಖುಷಿ ಆಯಿತು ಗುರು. ಆ್ಯಕ್ಚುಲಿ ತುಂಬ ಜನ ಏನು ಟ್ರೈ ಮಾಡೋದಿಲ್ಲ. ಸೊ ಈ ಥರ ಒಂದು ಆಪರ್ಚುನಿಟಿ ಇದು ಆ್ಯಕ್ಚುಲಿ ಟ್ಯಾಲೆಂಟ್ ರಾ ಟ್ಯಾಲೆಂಟ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಬಂದು ರೇಸ್ ಮಾಡೋದಿದೆಯಲ್ಲ, ಎಲ್ಲರೂ ಧೈರ್ಯ ಮಾಡೋದಿಲ್ಲ ಅಲ್ಲ. ಅವರು ಲೈಕ್ ಟ್ರ್ಯಾಕ್ ರೇಸ್ ಮಾಡ್ತಿದ್ರ ಬಟ್ ಡ್ಯೂ ಟು ಇಂಜುರಿ ಮಾಡಿಲ್ಲ, ಇಲ್ಲಾಂದ್ರೆ ಪಕ್ಕಾ ಫಸ್ಟ್ ಪ್ರೈಸ್ ಟ್ರಿಪಲ್ ರೇಸ್ ಅವರಿಗೆ. ಬಟ್ ನಿನಗೆ ಹೇಗೆ ಅನ್ನಿಸ್ತು? ಚಲೋ ಅನ್ನಿಸ್ತು. ಫುಲ್ ಏನೋ ಬೇರೆ ಹೊಸ ಟೈಪ್ ಎಕ್ಸ್ಪೀರಿಯನ್ಸ್ ಅಲ್ಲ ಫಸ್ಟ್ ರೇಸ್. ಬಟ್ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ. ನೆಕ್ಸ್ಟ್ ರೇಸ್ ಬನ್ನಿ ನೀವು, ನಾವು ನೋಡಕ್ ಬರ್ತೀವಿ. ನಿಮ್ಮ ರೇಸ್ನ ನಾನು ನೋಡಕ್ಕೆ ಬರ್ತೀನಿ. ನೀವು ಫುಲ್ ರಿಕವರ್ ಆಗಿ ಬನ್ರಿ. ಥ್ಯಾಂಕ್ ಯು. ಬಾಯ್. ಸೊ ಫ್ಯಾಮಿಲಿ ನಮ್ಮ ಜೊತೆ ಇವತ್ತು ಯಾರು ಅದಾರಿಪ್ಪ ಅಂತಂದ್ರೆ DV ಬ್ರೋ ಅವ್ರು ಅದಾರೆ. ನಿಮ್ಮ ಫ್ಯಾನ್ಸಿಗೆ ಏನಾದ್ರು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸ್ ಲೈಕ್? ನಮ್ಮ ಆಬ್ವಿಯಸ್ಲಿ ನಮ್ಮ ಎಲ್ಲ ಡಿವೆನ್ಸ್ ಕೂಡ ನೋಡ್ತಾ ಇರ್ತೀರಾ, ನಮ್ಮ ಸಿಸ್ಟರ್ದು ಫ್ಯಾನ್ಸ್ ಕೂಡ ನೋಡ್ತಾ ಇರ್ತೀರಾ. ಯಂಗ್ಸ್ಟರ್ಸೇ ತುಂಬ ಜನ ಇರ್ತೀರಾ 100%. ಯಾಕಂದರೆ ನಾವು ಮಾಡೋ ಬೈಕಿಂಗ್ ಕಾಂಟೆಂಟ್ ಎಲ್ಲ ಜಾಸ್ತಿ ಯೂತ್ ಫೇವರ್ ಇರೋದು. ಸೊ ರೇಸಿಂಗ್ ಅನ್ನೋ ಇವಾಗ ನಮ್ಮ ಸಿಸ್ಟರ್ ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ತುಂಬ ಬೇಗನೆ ರೇಸಿಂಗ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ದಟ್ಸ್ ಅ ವೆರಿ ಹೆಮ್ಮೆ ವಿಷಯ ಅದು. ತುಂಬ ಜನ ಆ್ಯಕ್ಚುಲಿ ಎಸ್ಪೆಷಲಿ ವಿಮೆನ್ ಮನೆಯಲ್ಲಿ ಸಪೋರ್ಟ್ ಮಾಡಲ್ಲ, ಅಥವಾ ಅವ್ರಿಗೇನೋ ನಾನೇನಕ್ಕೆ ಅದೆಲ್ಲ ಮಾಡಬೇಕು, ರೇಸಿಂಗ್ ಎಲ್ಲ ನಮಗೆಲ್ಲ ಏಟ್ ಆಗುತ್ತೆ ಅದು ಇದು ಅಂತ ಯೋಚನೆ ಮಾಡ್ತಾರೆ. ಅಂಥ ಕಾಲದಲ್ಲೂ ಸೊ ಇವ್ರ ಥರ ಮೈಂಡ್ ಸೆಟ್ ಇರೋವಂಥ ಸಿಸ್ಟರ್ಸ್ ಇದ್ದಾರೆ ಆಲ್ ಅರೌಂಡ್ ಅನ್ನೋದೇ ಒಂದು ಖುಷಿ. ಸೊ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ವ್ಯೂವರ್ಸಲ್ಲಿ ಯಾರು ನೋಡ್ತಾ ಇದ್ದೀರಾ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಳ್ಳಿ. ನೀವು ರೇಸಿಂಗ್ ಫೀಲ್ಡಿಗೆ ಬನ್ನಿ, ಇಲ್ಲಿ ತೋರಿಸಿ ನಿಮ್ಮ ಟ್ಯಾಲೆಂಟ್ನ. ಥ್ಯಾಂಕ್ ಯು ಬ್ರೋ. ಆ್ಯಂಡ್ ಸೊ ಫ್ಯಾಮ್ಲಿ ಎಲ್ಲ ಮಸ್ತ್ ಕ್ರಿಯೇಟರ್ ಸಿಗೋದು ಮಾತಾಡ್ತೆ. ಟ್ರಿಪಲ್ ರೇಸ್ ಅವ್ರಿಗೆ, DV ಬ್ರೋ ಅವ್ರಿಗೆ, JS Films ಅವ್ರಿಗೆ, ಅಲ್ಲಿ ಮೋಟೋ ಕಲಾಕಾರ ಅವ್ರು ಅದಾರೆ, ಅವ್ರಿಗೂ ಆಮೇಲೆ ಮಾತಾಡ್ಸೋಣಂತೆ. 3 ದಿನದಿಂದ JS Films ಅವ್ರ ಜೊತೆ ಫೋಟೋ ತೊಗೋಬೇಕನ್ನತ್ತಿದ್ದೆ. ಉಳ್ಕಿದವ್ರು ಎಲ್ಲರ ಜೊತೆ ಮಾತಾಡತ್ತಿದ್ದೆ. ಇಲ್ಲಿ ಯಾವ ಬೈಕ್ ಐತಿರಪ್ಪ ಅಂದ್ರೆ ಮೋಟೋ ಜಿಪಿನಾಗ ಯೂಸ್ ಮಾಡ್ತಾರಲ್ಲ ಆ ಬೈಕ್ ಐತಿ, ಅದನ್ನ ನೋಡಾಕೊಂಟೇವು. ಲೆಟ್ಸ್ ಗೋ. ಆ್ಯಂಡ್ ಇಲ್ಲಿ ಐತೆ ನೋಡ್ರಿ ಇಲ್ಲಿ ಫ್ಯಾಮ್ಲಿ ಬೈಕ್ ಹಂಗೆ ಐತೆ ನೋಡ್ರಿ, ನೈಸ್. ಇಲ್ಲಿ ನೋಡ್ರಿ ಇಲ್ಲಿ ಇನ್ನೊಂದು ಬಂತು, ಹೆಂಗೆ ಇಳಿಸ್ತಾರೆ ನೋಡ್ರಿ ಅದು ಹಂಗೈತೆ ನೋಡ್ರಿ. ನಾನೊಂದು F1 ಕಾರ್ ಮಾಡೀನಿ ಗೊತ್ತ್ರಿ, ಯಾರ್ಯಾರಿಗೆ ಗೊತ್ತ, ಡೈಟ್ ಕೋಕ್ಲೆ ಮಾಡೀನಿ. ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ. ಸೊ ಇದೇ ಟೈಪ್ ನೋಡಿ ಮಾಡಿದ್ದು ನಾನು. ಹೆಂಗೈತೆ ನೋಡ್ರಿ ಫೈಬರ್ ಹಿಂಗೈತೆ ನೋಡ್ರಿ ಇದು. ಇಲ್ಲೆಲ್ಲ ಹೆಂಗೈತಿ, ಹೆಂಗೆ ಹೊಡಿಬೋದು ಇವ್ರಿ ಕುಂತ. ಇಲ್ಲೆಲ್ಲ ಸೀಟ್ ಬೆಲ್ಟ್ ಹಾಕೊಂತಾರ. ಹ್ಯಾಂಡಲ್ ಇಲ್ಲೈತಿ ನೋಡ್ರಿ, ಸ್ಪಾಯ್ಲರ್. ಈ ಎಕ್ಸಾಸ್ಟ್ ನೋಡ್ರಿ ಎಷ್ಟು ಕ್ಯೂಟ್ ಐತಿ, ಭಾರಿ ಐತಲ್ಲ. ಇಲ್ಲಿ ನೋಡ್ರಿ ಇದಕ್ಕೆ ಮಿರರ್ ಕೊಟ್ಟಾರ, ಎಷ್ಟು ಕ್ಯೂಟ್ ಐತಿ, ಚೋಟು ಇಷ್ಟ. ಇಲ್ಲಿ ನೋಡ್ರಿ ಸೀಟ ಇಲ್ಲ, ಫುಲ್ ನೆಲಕ್ಕೆ ಕ್ರೇಜಿ ಅಲ್ಲ, ಹೆಂಗೆ ಹೊಡಿತಾರೋ ಏನೋ. ಸ್ಪಾಯ್ಲರ್ ಬೈ. ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ತು. ನೆನ್ಸೋ ಫ್ಯಾಮಿಲಿ ಜಸ್ಟ್ ಎಲ್ಲ ರೇಸಿದ್ದೆಲ್ಲ ಮುಗಿತಾ. ಪೋಡಿಯಮ್ ಐತೆ ನೋಡ್ರಿ, ಫಸ್ಟ್ ಸೆಕೆಂಡ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಐತಿ. ಮತ್ತು ಇನ್ನೊಂದು ಬ್ಯಾಂಡ್ ಹಾಕ್ಯಾರ, ಯಾಕಂದ್ರೆ ಅದು ಫುಲ್ ಸ್ವೆಟ್ ಆಗಿ ಬಿಚ್ಚೋಗ್ಬಿಟ್ಟಿದೆ ರೇಸ್ ಎಲ್ಲ ಮಾಡಿ. ಅದೇ ನೋಡ್ರಿ ಅವರೆಲ್ಲ ಹೊರಗದಾರ, ವೇಟ್ ಮಾಡತ್ತಾರ. ನಾವು ವೇಟ್ ಮಾಡಿ ಬೇಸರ ಅದ. And what we like to say about this beautiful, ready to... ಫ್ಯಾಮ್ಲಿ ಇಲ್ಲಿ ನೋಡ್ರಿ, ಯಾರನ ಗಾಡಿ ನಿಂದ್ರಸೈತಿ, ಕಾಮನ್ ಸೆನ್ಸ್ ಇಲ್ಲ ಬೈಕಿಗೆ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತಂದು. ಪೂರಾ ನೋಡ್ರಿ ಇಲ್ಲಿ ಮಿರರ್ ಕಲ್ಲು ಒಗದು ಹೊಡೆದಿದ್ದೆ, ಫುಲ್ ಹೊಡೆದೈತಿ. ಇಲ್ಲೇನು ಒಗದಿಲ್ಲ, ಹಿಟ್ಟು ಕುಟ್ಟಾರ, 100% ಹಿಟ್ಟು ಕುಟ್ಟಾರ. ಇಲ್ಲಿ ಒಡಕ್ ಟ್ರೈ ಮಾಡ್ಯಾರ ಬಟ್ ಹೊಡೆದಿಲ್ಲ. ಇಲ್ಲಿ ಇಲ್ಲೆಲ್ಲ ಸ್ಕ್ರಾಚ್. ಇಲ್ಲಿ ನೋಡ್ರಿ ಇಲ್ಲಿ ಶೇ ಕಾಮನ್ ಸೆನ್ಸ್ ಇಲ್ಲ ಬಿಡ್ರಿ ಜನಕ್ಕೆ. ಆ್ಯಂಡ್ ಸೊ ಫ್ಯಾಮ್ಲಿ ಜಸ್ಟ್ ರೂಮಿಗೆ ಎಂಟರ್ ಆಗೇವಿ. ಆ್ಯಂಡ್ ಅದು ಗಾಡಿಗೆ ಯಾರ ಬೇಕಂತಾನೆ ಹಿಂಗೆ ಕಲ್ಲು ಹೋಗೋದು, ಮೇ ಬಿ ಮಿರರ್ ಮುರಿದಿರ್ಬೇಕು ಅನ್ನಿಸ್ತೈತಿ. ಅಲ್ಲಿ ಹೋಗಿ ಅಲ್ಲೇ ಗಾರ್ಡ್ ವಾಚ್ಮನಿಗೆ ಕೇಳಿದ್ವಿ, ನಿಮ್ಮದು ಗಾಡಿ ನಿಮಗೆ ಗೊತ್ತು, ನಂಗೇನು ಗೊತ್ತನ್ನತ್ತಾರೆ. ಆರ್ಗನೈಸ್ ಮಾಡಿರ್ತಾರಂದ್ರೆ ಒಂದು ಗಾಡಿ ಕಡೆ
ಇಟ್ಟಿರ್ಬೇಕಪ್ಪ ಯಾವ್ದು ಗಾಡಿನ ತುಡುಗ್ ಮಾಡಿಬಿಟ್ಟಿದ್ರೆ ಅಂದ್ರೆ ಏನು ಮಾಡ್ತಿದ್ರಿ? ಹಿಂಗೆ ಜನ ಏನು ಮಾಡೋಕ್ಕೆ ಬರೋದಿಲ್ಲ. ಹೋಗ್ಲಿ ಬಿಡ್ರಿ, ಏನೋ ಆಗೋದೇನೋ ಆತ. ನಾಳೆ ಎಲ್ಲರ ಅಲ್ಲೇ ಒಂದಿವಿ ಯಾವ್ದವ್ರು ಸಿಕ್ತಂದ್ರೆ ಈಗ ನೋಡಿದೆ KTM ಶೋರೂಮ್ ಬಂದೈತೆ, ಯಾಕಂದ್ರೆ ಸಂಡೇ ಅಲ್ಲ ಅದ್ರ ಸಂಬಂಧ ನೋಡು ಇಲ್ಲೇ ಅಲ್ಲೇ ನಾಳೆ ಎಲ್ಲರೂ ಸಿಕ್ತಂದ್ರೆ ಎರಡು ಹೊಸ ಮಿರರ್ ಹಾಕ್ಸ್ಕೊಂಡು ಹೋಗ್ಬಿಡು. ಲೆಫ್ಟ್ ಸೈಡದು ಫುಲ್ ಹೋಗೈತಿ, ರೈಟ್ ಸೈಡ್ಲಿಗೆ ಓಕೆ ಕಾಣಿಸ್ತೈತಿ, ಬಟ್ ಅದು ಸ್ಕ್ರ್ಯಾಚ್ ಬಿದ್ದಾವೆ. ಬಟ್ ಬೇಡ, ಸ್ಕ್ರ್ಯಾಚು ಬೇಡ, ತೆಗೆದು ಬಿಡೋಣ, ಹೊಸದು ಹಾಕ್ಸೋಣ. ಆ್ಯಂಡ್ ಈಗ ನೆನಪು ಬಂತಂಗೆ ಇಷ್ಟು ದಿನ ಯಾವ್ದಾದ್ರು ಬ್ಲಾಗ್ ಮಾಡೇನಲ್ಲ ಅದ್ರಾಗ ಔಟ್ರೋನ ಮಾಡಿಲ್ಲ, ಬ್ಲಾಗ್ ಎಂಡ ಮಾಡಿಲ್ಲ, ಹಂಗೆ ಕಟ್ ಮಾಡೇನ ಅನಿಸ್ತೈತಿ. ಇನ್ನೂ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡೋಕೆ ಪೆಲಾನ ಹೇಳತ್ತೇನೆ. ಆ್ಯಸ್ ಯೂಶ್ವಲ್ ಹಾಕ್ತೇನಲ್ಲ, ಫಾರ್ಗೋಟ್ ಟು ಎಂಡ್ ದಿ ಬ್ಲಾಗ್, ಥ್ಯಾಂಕ್ ಯು, ಅದನ್ನ ಹಾಕ್ಬಿಡ್ತೀನಿ. ಸೊ ಅಷ್ಟೇ ನೋಡು, ಮುಂದೆ ಸಿಕ್ಕಿ ಅಂದ್ರೆ ಸಿಗ್ತೇನೆ, ಇಲ್ಲ ಪ್ಯಾಕಿಂಗ್ ಏ 2 minutes ಮುಗಿದ ಸೋಲ ಇಲ್ಲಿ ಸಾಕ್ಬಿಟ್ರಿ ಅಲ್ಲ ಟಾಂಬಾಯ್. ಸೊ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಊಟಿಗೆ ಹೊಂಟೈತಿ. ಸೊ ಲೆಟ್ ಸಿ, ಫಸ್ಟ್ ಟೈಮ್ ಹೊಂಟೆ ನಾವು ಊಟಿಗೆ, ಹೆಂಗೈತಿ ಏನೈತೆ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ. ಸೊ ನೋಡೋಣ.